ಫಸ್ಟ್ ಟಿಪ್ ಎಂತ ಅಂತ ಹೇಳಿದ್ರೆ, ನೀವು ಸ್ಪೆಕ್ಸ್ ಅನ್ನು ಬೈ ಮಾಡಿ. ಸೊ ಈ ಸ್ಪೆಕ್ಸ್ ನಾನೀಗ ಹಾಕಿದ್ದೇನಲ್ಲ ಕನ್ನಡಕ, ಈ ಕನ್ನಡಕ ಒಂದು ಕಂಪ್ಯೂಟರ್ ರೀಡಿಂಗ್ ಗ್ಲಾಸ್ ಅಂತ ಹೇಳಿದ್ರೆ ಇದ್ರಲ್ಲಿ ಎಂತ ಪವರ್ ಇಲ್ಲ, ಜಸ್ಟ್ ಕಂಪ್ಯೂಟರ್ ಅಲ್ಲಿ ಇರುವ ಬ್ಯಾಡ್ ರೇಸ್ ಉಂಟಲ್ಲ ಅದನ್ನು ಫಿಲ್ಟರ್ ಮಾಡಿ ಅದನ್ನು ಹಾಕ್ತದೆ. ನಾನು ಈ ಸ್ಪೆಕ್ಸ್ ಅನ್ನು ಯಾವಾಗಲೂ ಹಾಕ್ತೇನೆ, ನಾನು ಯಾವಾಗೆಲ್ಲ ಕೋಡ್ ಮಾಡ್ತೇನೆ ಆವಾಗ. ಬಟ್ ನಾನು ವಿಡಿಯೋ ಮಾಡುವಾಗ ಈ ಸ್ಪೆಕ್ಸ್ ಹಾಕುದಿಲ್ಲ, ಅಥವಾ ನಾನು ಎಲ್ಲಿಯಾದ್ರೂ ಬೇರೆ ಹೊರಗಡೆ ಹೋಗುವಾಗ ಈ ಸ್ಪೆಕ್ಸ್ ಹಾಕುದಿಲ್ಲ. ಎಂತಕ್ಕೆಂದ್ರೆ ಹಾಕುವ ಅಗತ್ಯ ಇಲ್ಲ. ಇದು ನೀವು ಹೆಚ್ಚಾಗಿ ಮೊಬೈಲ್ ನೋಡುದಾದ್ರೆ ಅಥವಾ ನೀವು ಕಂಪ್ಯೂಟರ್ ನೋಡುದಾದ್ರೆ ಹಾಕಿದ್ರೆ ತುಂಬಾ ಒಳ್ಳೇದು. ಇಲ್ಲಾದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಐ ಸೈಟ್ ಗೆ ಪ್ರಾಬ್ಲಮ್ ಬರ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ತಲೆನೋವು ಆಗ್ತದೆ, ನಿಮ್ಗೆ ಗೊತ್ತೇ ಆಗುದಿಲ್ಲ, ತುಂಬಾ ಸರಿ ತಲೆನೋವು ಆಗ್ತಾ ಇರ್ತದೆ. ಸೊ ನಿಮ್ಗೆ ತಲೆನೋವು ಆಗ್ತಿದ್ರೆ ನೀವು ಕಂಪ್ಯೂಟರ್ ನೋಡ್ತಿರುವಾಗ ನೀವು ಸ್ಪೆಕ್ಸ್ ಅನ್ನು ಹಾಕಿದ್ರೆ ಒಳ್ಳೇದು. ಇದರಿಂದ ತಲೆನೋವು ತುಂಬಾ ಕಡಿಮೆ ಆಗ್ತದೆ, ಮತ್ತೆ ನಿಮ್ಮ ಐ ಸೈಟ್ ಗೆ ಸಹ ಒಳ್ಳೇದು. ನಿಮ್ಮ ಹತ್ರ ಆಲ್ರೆಡಿ ಸ್ಪೆಕ್ಸ್ ಇದ್ರೆ ಅದ್ರ ಮೇಲೆ ಒಂದು ಬ್ಲೂ ಲೈಟ್ ಫಿಲ್ಟರಿಂಗ್ ಅಂತ ಹೇಳಿ ಒಂದು ಉಂಟು, ಅದನ್ನು ಹಾಕ್ಲಿಕ್ಕೆ ಹೇಳಿ. ಇಫ್ ನಿಮ್ಮ ಹತ್ರ ಸ್ಪೆಕ್ಸ್ ಆಲ್ರೆಡಿ ಇರದಿದ್ರೆ ನೀವು ಲೆನ್ಸ್ ಕಾರ್ಟಿಗೆ ಹೋಗಿ ಬ್ಲೂ ಲೈಟರ್ ಕಂಪ್ಯೂಟರ್ ಗ್ಲಾಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಸಿಗ್ತದೆ ಕಂಪ್ಯೂಟರ್ ಗ್ಲಾಸಸ್. ಈ ಸ್ಪೆಕ್ಸ್ ಅನ್ನು ನಾನು ಲಾಸ್ಟ್ 1600 ಗೆ ತಗೊಂಡದ್ದು, ಇದು ಮತ್ತೆ ಇನ್ನೊಂದು. ಸೊ ಎರಡು ಸ್ಪೆಕ್ಸ್ ಗೆ ನಂಗೆ 1600 ಗೆ ಸಿಕ್ಕಿದ್ದು. ಸೊ ಅದರಿಂದ ನೀವು ಸಹ ಸ್ಪೆಕ್ಸ್ ಅನ್ನು ಬೈ ಮಾಡಿ, ನಿಮ್ಮ ಲೋಕಲ್ ಶಾಪ್ ಇಂದ ಸಹ ಬೈ ಮಾಡಬಹುದು ಅಥವಾ ಆನ್ಲೈನ್ ಇಂದ ಸಹ ಆರ್ಡರ್ ಮಾಡಬಹುದು. ಕಂಪ್ಯೂಟರೈಸ್ಡ್ ಬ್ಲೂ ರೇ ಫಿಲ್ಟರ್ ಸ್ಪೆಕ್ಸ್ ಅಂತ ಹೇಳೋದು. ನೀವು ಕಂಪ್ಯೂಟರ್ ಗೆ ಹಾಕುವ ಸ್ಪೆಕ್ಸ್ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಗೊತ್ತಾಗ್ತದೆ ಅವರಿಗೆ. ಸೊ ಅದರಿಂದ ನೀವು ಈ ಸ್ಪೆಕ್ಸ್ ಅನ್ನು ಹಾಕಿದ್ರೆ ನಿಮಗೆ ತಲೆನೋವು ಬರುವ ಚಾನ್ಸಸ್ ತುಂಬಾ ಕಡಿಮೆ ಆಗ್ತದೆ, ಮತ್ತೆ ಹಾರ್ಮ್ಫುಲ್ ರೇಸ್ ಇಂದ ಸಹ ಪ್ರೊಟೆಕ್ಟ್ ಮಾಡ್ತದೆ ಇದು ನಿಮ್ಗೆ. ಸೆಕೆಂಡ್ ಟಿಪ್ ಅಂತ ಹೇಳಿದ್ರೆ, ನಿಮ್ಗೊಂದು ಕಂಫರ್ಟೇಬಲ್ ಆಗಿರುವ ಚೇರ್ ಬೇಕು. ಸೊ ನಾನ್ ನಿಮ್ಗೆ ಒಂದು 20-30 ಸಾವಿರದ ಚೇರ್ ಅನ್ನು ತಗೊಳ್ಳಿಕ್ಕೆ ಹೇಳ್ತಿಲ್ಲ. ನಿಮ್ಗೆ ಯಾವ ರೀತಿಯ ಚೇರ್ ಕಂಫರ್ಟೇಬಲ್ ಆಗ್ತದೆ ಅಂತ ರೀತಿಯ ಚೇರ್ ಅಲ್ಲಿ ಕೂತ್ಕೊಳ್ಳಿ. ಎಂತಕ್ಕಂತ ಹೇಳಿದ್ರೆ ನೀವು ಕೂತ್ಕೊಂಡಿರುವ ಪೊಸಿಷನ್, ಪೋಸ್ಚರ್ ಅದು ತುಂಬಾ ಇಂಪಾರ್ಟೆಂಟ್. ನಾವು ಕೋಡಿಂಗ್ ಮಾಡ್ತಿರುವಾಗ ತುಂಬಾ ಸರಿ ಎಂತ ಆಗ್ತದೆ ಅಂದ್ರೆ ನಮ್ಮ ಪೋಸ್ಚರ್ ಉಂಟಲ್ಲ ತುಂಬಾ ಹೀಗೆ ಮಾಡಿ ಕೂತ್ಕೊಳ್ಳೋದು ಅಥವಾ ಹೀಗೆ ಮಾಡಿ ಕೂತ್ಕೊಳ್ಳೋದು, ಇಂಥದೆಲ್ಲ ಪೋಸ್ಚರ್. ಈಗ ನೀವು ಹೀಗೆ ಕೋಚಲ್ಲಿ ಒಂದು ಯಾವ್ದಾರ ಒಂದು ಮೂವಿ ನೋಡುವಾಗ ಅಥವಾ ಸೀರಿಯಲ್ ನೋಡ್ತಿರುವಾಗ ನೀವು ಕೂತ್ಕೊಂಡ್ರೆ ಇಟ್ಸ್ ಓಕೆ, ಇಟ್ಸ್ ಫೈನ್. ಬಟ್ ನೀವು ಕೋಡಿಂಗ್ ಮಾಡುವಾಗ ಕೂತ್ಕೊಂಡ್ರೆ ಆಲ್ಮೋಸ್ಟ್ 4 to 5 hours 8 hours ಎಲ್ಲ ಕೋಡಿಂಗ್ ಮಾಡ್ತಿರ್ತೀರಿ. ಅವಾಗ ನಿಮ್ಮ ಬೆನ್ನಿಗೆ ಉಂಟಲ್ಲ ತುಂಬಾ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಯಂಗಿರುವಾಗ ನಿಮಗೆ ಅದು ಅರ್ಥ ಆಗುದಿಲ್ಲ, ನಿಮ್ಮ ಪ್ರಾಯ ಸ್ವಲ್ಪ ಹೆಚ್ಚಾಗುವಾಗ ಉಂಟಲ್ಲ ನಿಮ್ಗೆ ಅದು ಪೇನ್ ಬರುವುದು ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಯಾವ ರೀತಿಯ ಚೇರ್ ನಿಮ್ಗೆ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅಂತ ಚೇರ್ ಅನ್ನು ಕೂತ್ಕೊಳ್ಳಿ. ಎಂತ ದೊಡ್ಡ ಖರ್ಚು ಮಾಡುವ ಚೇರ್ ಇದ್ದ ಅಗತ್ಯ ಇಲ್ಲ. ಒಂದಾದ್ರೆ ನೀವು ಇಂಥ ಟೈಪ್ ಚೇರ್ ತಕೊಳ್ಳಿ, ಫಸ್ಟ್ ಗೆ ನೋಡಿ ಕಂಫರ್ಟೇಬಲ್ ಆಗ್ತದ ಇಲ್ವಾ ಅಂತೇಳಿ. ಇಂಥ ಚೇರಿಗೆ ಒಂದು 6000 7000 8000 ಎಲ್ಲ ಇರ್ತದೆ. ಬಟ್ ಇಲ್ಲದಿದ್ರೆ ನೀವು ನಾರ್ಮಲ್ ಪ್ಲಾಸ್ಟಿಕ್ ಚೇರ್ ಸಹ ಓಕೆ, ಬಟ್ ಅದು ಯಾವ ರೀತಿ ಇರ್ಬೇಕಂದ್ರೆ ತುಂಬಾ ಕಂಫರ್ಟೇಬಲ್ ಆಗಿ ಇರಬೇಕು. ಕೆಲವರು ವುಡನ್ ಚೇರ್ ಅಲ್ಲಿ ಸಹ ಕೂತ್ಕೊಳ್ತಾರೆ, ಅದು ಸಹ ಕಂಫರ್ಟೇಬಲ್ ಆಗಿ ಇರ್ತದೆ. ಸೊ ಆದ್ರೆ ನಿಮ್ಮ ಬೆನ್ನಿಗೆ ಯಾವ್ದು ಕಂಫರ್ಟೇಬಲ್ ಆಗ್ತದೆ ಅಂತ ಚೇರ್ ಅನ್ನು ಬೈ ಮಾಡಿ, ಅಂತ ಚೇರ್ ಅನ್ನು ಯೂಸ್ ಮಾಡಿ. ಎಂತಕಂದ್ರೆ ನಿಮ್ಮ ಕೆರಿಯರ್ ಉಂಟಲ್ಲ ಅದು ತುಂಬಾ ಲಾಂಗ್ ಉಂಟು. ಈ ಚೇರ್ ಇದು ಪ್ರೈಸ್ ಅಷ್ಟೆಂತ ಇರುವುದಿಲ್ಲ. ಈಗ ನೀವು ಪ್ಲಾಸ್ಟಿಕ್ ಚೇರ್ ಆದ್ರೆ ಒಂದು 1500 2000 ಕೊಟ್ರೆ ಒಳ್ಳೆ ಚೇರ್ ಕೊಡ್ತಾರೆ ಅವರು. ಮತ್ತೆ ಇಂಥ ರೀತಿಯ ಚಾರಿಗೆ ಒಂದು 8000 9000 ಎಲ್ಲ ಇರ್ತದೆ. ಸೊ ಅದರಿಂದ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತದೆ ಅಂತ ಚೇರ್ ಅನ್ನು ಬೈ ಮಾಡಿ ಯೂಸ್ ಮಾಡಿ ನೀವು. ಥರ್ಡ್ ಟಿಪ್ ಎಂತ ಅಂತ ಹೇಳಿದ್ರೆ, ನೀವು ಪೊಮೊಡೊರೊ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಕೋಡ್ ಮಾಡುವಾಗ. ನೀವು ಕೋಡ್ ಮಾಡುವಾಗ ಯೂಶಲಿ 2 hours 3 hours ಒಟ್ಟಿಗೆ ಕೋಡ್ ಮಾಡುವ ಬದಲು 25 minutes ಇದು ಟೈಮರ್ ಅನ್ನು ಇಟ್ಟು 25 minutes ಕರೆಕ್ಟ್ ಆಗಿ ಕೋಡ್ ಮಾಡಿ. ಅದಾದ ನಂತರ ಆ ಟೈಮರ್ ಎಂಡ್ ಆದ ತಕ್ಷಣ ನೀವು 5 minutes ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ತಗೊಳ್ಳುವಾಗ ಮೇ ಬಿ ನಿಮ್ಮ ಮೊಬೈಲ್ ಅಥವಾ ನೀವು ಒಂದ್ಸರಿ ಆಚೀಚೆ ಹೋಗಿಕೊಂಡು ಬರ್ಬೋದು, ಅಥವಾ ನೀವು ಜಸ್ಟ್ ಎಂತಾದ್ರು ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು ಫ್ಯಾಮಿಲಿ ಅವರ ಹತ್ರ. ಸೊ ಈ 5 minutes ಬ್ರೇಕ್ ಆದ ನಂತರ ಇಮಿಡಿಯೇಟ್ಲಿ ನೀವು ವಾಪಸ್ ಕೋಡಿಂಗ್ ಗೆ ಬರಬೇಕು. ಈ 5 minutes ಬ್ರೇಕ್ ತಗೊಳ್ಳುವಾಗ ಎಂತ ಆಗ್ತದೆ ಅಂದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ತುಂಬಾ ಇನ್ಕ್ರೀಸ್ ಆಗ್ತದೆ. ಎಂತಕಂದ್ರೆ ನೀವು 25 minutes ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ ನಂತರ ನಿಮ್ಮ ಬ್ರೈನ್ ಗೆ ಸ್ವಲ್ಪ ಮೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಮೆಸ್ ಆಗುವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಉಂಟಲ್ಲ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಗೊತ್ತಾಗುದಿಲ್ಲ, ನಿಮ್ಮ ಮನಸ್ಸಲ್ಲಿ ಆಗ್ಬೋದು ನಾನು 2 hours 3 hours ಕೂತ್ಕೊಂಡೆ ಅಂತ, ಬಟ್ ಅಲ್ಲಿ ನೀವು ಕೆಲಸ ಮಾಡಿದ್ದು ಇಷ್ಟೇ. ಸೊ ಅದರಿಂದ ನೀವು 25 minutes ವರ್ಕ್ ಮಾಡಿ 5 minutes ಬ್ರೇಕ್ ತಗೊಂಡು ಮತ್ತೆ ವಾಪಸ್ ನೀವು ರಿಟರ್ನ್ ಬಂದು ವರ್ಕ್ ಮಾಡ್ತಿರಲ್ಲ, ಅವಾಗ ನೀವು ತುಂಬಾ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತೀರಿ. ಸೊ ಅದರಿಂದ ಪೊಮೊಡೊರೊ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಕೋಡ್ ಮಾಡಿ. ಫೋರ್ತ್ ಟಿಪ್ ಎಂತ ಅಂತ ಹೇಳಿದ್ರೆ, ನೀವು ಎಕ್ಸರ್ಸೈಸ್ ಮಾಡಿ. ಸೊ ಈ ಎಕ್ಸರ್ಸೈಸ್ ಅಂತ ಹೇಳಿದ್ರೆ ನೀವು ಅಂದ್ರೆ ತುಂಬಾ ಜಿಮ್ಮಿಗೆ ಹೋಗಿ 1 hour 2 hours ಫಿಟ್ನೆಸ್ ಗೋಸ್ಕರ ಮಾಡ್ಬೇಕಂತ ಹೇಳಿಲ್ಲ. ನಾವು ಪ್ರೋಗ್ರಾಮರ್ಸ್, ನಾವು ವೆಬ್ ಡೆವಲಪರ್ಸ್, ನಾವು ಫಿಟ್ನೆಸ್ ಮಾಡಲ್ ಅಲ್ಲ. ನೀವು ಫಿಟ್ನೆಸ್ ಮಾಡಲ್ ಆದ್ರೆ ಆಬ್ವಿಯಸ್ಲಿ ನೀವು ಮಾಡ್ಬೇಕಾಗ್ತದೆ. ನೀವು ಫಿಲ್ಮ್ ಆಕ್ಟರ್ ಅಥವಾ ಇಂತ ಯಾವ್ದಾದ್ರು ಫೀಲ್ಡ್ ಗೆ ಹೋಗೋದಾದ್ರೆ ನೀವು ಜಿಮ್ಮಿಗೆ ಹೋಗಿ ಎಕ್ಸರ್ಸೈಸ್ ಮಾಡ್ಬೇಕು ತುಂಬಾ ಹೊತ್ತು. ಬಟ್ ಆಸ್ ಎ ಪ್ರೋಗ್ರಾಮರ್ ನಾವು half an hour ಅಥವಾ ಇವನ್ 1 hour ಎಕ್ಸರ್ಸೈಸ್ ಮಾಡಿದ್ರು ಸಹ ಇಟ್ಸ್ ಫೈನ್. ಮೇ ಬಿ ಜಾಗಿಂಗ್ ಗೆ ಹೋಗುದಾ, ಅಥವಾ ಮೇ ಬಿ ಥ್ರೆಡ್ ಮಿಲ್ ಯೂಸ್ ಮಾಡುದಾ, ಅಥವಾ ಮೇ ಬಿ ಜಸ್ಟ್ ವಾಕ್ ಮಾಡುದಾ, ಸೊ ಮೇ ಬಿ ಮಿಸ್ಟರ್ ಬೀನ್ ಆಗಿ ವರ್ಕ್ ಮಾಡುದಾ, ಹೇಗೆ ಬೇಕಿದ್ರೆ ಆಗ್ತದೆ. ಬಟ್ ಇದರ್ ವೇ ನಿಮ್ಮ ಬಾಡಿಯನ್ನು ಮೂವ್ ಮಾಡ್ತಾ ಇರಬೇಕು. ಈ ಮೂವ್ಮೆಂಟ್ ಇದ್ರೆ ಮಾತ್ರ ನಿಮ್ಮ ಲಾಂಜಿವಿಟಿ ಹೆಚ್ಚಾಗ್ತದೆ, ಮತ್ತೆ ನಿಮಗೆ ಕೋಡ್ ಮಾಡ್ಲಿಕ್ಕೆ ಸಹ ತುಂಬಾ ಮೂಡ್ ಬರ್ತದೆ ನೀವು ಒಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ. ಫಿಫ್ತ್ ಮತ್ತೆ ಫೈನಲ್ ಟಿಪ್ ಎಂತ ಅಂತ ಹೇಳಿದ್ರೆ, ನೀವು ಬ್ರೇಕ್ ತಗೊಳ್ಬೇಕು. ಅಂದ್ರೆ ನೀವು ಕೋಡ್ ಮಾಡಬಾರ್ದು. ಆಬ್ವಿಯಸ್ಲಿ ನೀವು ಕೋಡ್ ಮಾಡ್ಲಿಕ್ಕೋಸ್ಕರ ಈ ವಿಡಿಯೋ ನೋಡ್ತಿರೋದು, ಅಂದ್ರೆ ನೀವು ಕೋಡ್ ಯಾವ ರೀತಿ ಒಳ್ಳೆದಾಗಿ ಮಾಡಬಹುದು ಅಂತ. ಸೊ ನಾನೀಗ ಕೋಡ್ ಮಾಡಬೇಡಿ ಅಂತ ಹೇಳಿದ್ರೆ ಅದರ ಎಂಟೈರ್ ವಿಡಿಯೋದ ಆಪೋಸಿಟ್ ಆಗ್ತದೆ. ನಾನು ಹಾಗೆ ಹೇಳ್ತಿರೋದಲ್ಲ, ನೀವೀಗ ಕಂಟಿನ್ಯೂಸ್ ಆಗಿ ಕೋಡ್ ಮಾಡ್ತಿದ್ರೆ ಒಂದು ಪ್ರಾಜೆಕ್ಟ್ ಆದ ನಂತರ ಸ್ವಲ್ಪ
ದಿನ ಬ್ರೇಕ್ ತಗೊಳ್ಳೋದು ಒಳ್ಳೇದು. ಎಂತಕ್ಕಂತ ಹೇಳಿದ್ರೆ ನೀವು ಬ್ರೇಕ್ ತಗೊಂಡ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತದೆ. ನೀವು ಕಂಟಿನ್ಯೂಸ್ ಕೋಡ್ ಮಾಡ್ತಿದ್ರೆ ನಿಮಗೆ ಬರ್ನ್ ಔಟ್ ಆಗುವ ಚಾನ್ಸ್ ತುಂಬಾ ಇದೆ. ಸೊ ಅದರಿಂದ ನೀವು ಬ್ರೇಕ್ ತಗೊಳ್ಳೋದು, ಮೇ ಬಿ ಕಪಲ್ ಆಫ್ ಡೇಸ್ 2-3 ದಿನ ರೆಸ್ಟ್ ತಗೊಳ್ಳೋದಾ, ಅಥವಾ ನೀವು ವೀಕ್ಲಿ ಮಾಡೋದಾದ್ರೆ ವೀಕೆಂಡ್ಸ್ ಅಲ್ಲಿ ನೀವು ಕೋಡ್ ಮಾಡದೆ ಕೂತ್ಕೊಳ್ಳಿ. ಸೊ ಅದರಿಂದ ಇಂಥ ರೀತಿಯ ರೆಸ್ಟ್ ತಗೊಂಡ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ, ಮತ್ತೆ ನಿಮ್ಮ ಕೋಡಿಂಗ್ ಸ್ಕಿಲ್ಸ್ ಉಂಟಲ್ಲ ತುಂಬಾ ಹೆಚ್ಚಾಗ್ತದೆ. ನೀವು ಒಂದ್ಸರಿ ಸ್ವಲ್ಪ ರೆಸ್ಟ್ ತಗೊಂಡು ವಾಪಸ್ ರಿಟರ್ನ್ ಬಂದು ಕೋಡ್ ಮಾಡಿದ್ರೆ. ಸೊ ಅದರಿಂದ ನೀವು ಎಷ್ಟಾಗ್ತದೆ ಅಷ್ಟು ರೆಸ್ಟ್ ತಗೊಳ್ಳಿ, ಕರೆಕ್ಟ್ ಆಗಿ ಕೋಡ್ ಮಾಡಿ, ಸರಿಯಾಗಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ಟೈಮ್ ಅನ್ನು, ಮತ್ತೆ ಸರಿಯಾಗಿ ಬ್ರೇಕ್ಸ್ ತಗೊಳ್ಳಿ, ಮತ್ತೆ ಸ್ವಲ್ಪ ತಿರ್ಗಾಡ್ಲಿಕ್ಕೆ ಹೋಗುದು, ಮೇ ಬಿ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಹೋಗುದು, ಇಂತ ಹಲವಾರು ರೀತಿಯ ವಿಷಯಗಳನ್ನು ನೀವು ಟ್ರೈ ಮಾಡಬಹುದು. ಸೊ ಅದರಿಂದ ಬ್ರೇಕ್ ತಗೊಳ್ತಾ ಕೋಡ್ ಮತ್ತೆ ಕೆಲಸ ಮಾಡಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತದೆ, ನಿಮ್ಮ ಕೆರಿಯರ್ ಅಲ್ಲಿ ನಿಮ್ಗೆ ಇನ್ನೂ ಸಹ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನಾನು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಬ್ರೇಕ್ ತಗೊಳ್ಳಿ ನಿಮ್ಮ ಒಂದು ಪ್ರಾಜೆಕ್ಟ್ ಆದ ನಂತರ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.